ಸ್ನೇಹಿತರೆ, ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ. ಕನ್ನಡ ಚಿತ್ರರಂಗದಲ್ಲಿ ಏನ್ ನಡೀತಾ ಇದೆ, ಶಿವರಾಜ್ ಕುಮಾರ್, ಸುದೀಪ್ ಯಾವ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ, ಈ ವಾರ ಹೊಸ ಸಿನಿಮಾ ಯಾವ್ದು ರಿಲೀಸ್ ಆಗ್ತಾ ಇದೆ, ಹಾಗೆ ಇನ್ನಷ್ಟು ಕನ್ನಡ ಚಿತ್ರರಂಗದ ಸುದ್ದಿಗಳ ಜೊತೆನಲ್ಲಿ ಇವತ್ತು ನಾನು ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಪೆದ್ದಿ ಚಿತ್ರ ತೆರೆಗೆ ಬರ್ತಾ ಇದೆ. ಕನ್ನಡದಲ್ಲಿ ಪೆದ್ದಿ ಅಂತಂದ್ರೆ ದಡ್ಡಿ ಅಂತ ಅರ್ಥ, ನಿಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ತೆಲುಗುನಲ್ಲಿ ಪೆದ್ದಿ ಅಂತಂದ್ರೆ ತುಂಬಾ ದೊಡ್ಡ ಮನುಷ್ಯ ಅಂತ, ಬಹಳ ಉನ್ನತ ಮನುಷ್ಯ ಅನ್ನೋ ಅರ್ಥನ ಕೊಡುತ್ತೆ. ಹಾಗೆ ಇದು ತೆಲುಗಿನ ಚಿತ್ರ, ಆದ್ರೆ ಬಹು ಭಾಷೆನಲ್ಲಿ ಬರ್ತಾ ಇದೆ. ದಕ್ಷಿಣ ಭಾರತದ ಭಾಷೆಗಳಲ್ಲದೆ ಹಿಂದಿನಲ್ಲಿ ಕೂಡ ಇದು ತೆರೆ ಕಾಣುತ್ತೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರ ಲುಕ್ ಈಗಾಗಲೇ ಅವರ ಫ್ಯಾನ್ಸ್ ಅಲ್ಲಿ ತುಂಬಾ ಖುಷಿ ಮತ್ತೆ ನಿರೀಕ್ಷೆನ ಹುಟ್ಟಾಕಿದೆ ಅಂತಾನೆ ಹೇಳ್ಬೋದು. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಒಂದು ಕುಸ್ತಿಯ ಉಸ್ತಾದ್ ಗೌರ್ ನಾಯ್ಡು ಅನ್ನೋ ಪಾತ್ರದಲ್ಲಿ ನಟಿಸಿದ್ದಾರೆ. ಅಂದ್ರೆ ಇಡೀ ಸಿನಿಮಾನೇ ಕುಸ್ತಿಯ ಸುತ್ತ ಹೆಣೆದಿರುವಂತ ಕಥೆಯನ್ನ ಹೊಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ರಾಮ್ ಚರಣ್ ನಟಿಸ್ತಾ ಇದ್ದು, ಅವರಿಗೆ ಬಾಲಿವುಡ್ ನ ನಟಿ ಜಾನ್ವಿ ಕಪೂರ್ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರ ಬಹಳಷ್ಟು ನಿರೀಕ್ಷೆ ಹುಟ್ಟಾಕಿದೆ. ಯಾಕೆ ಅಂತಂದ್ರೆ ಈಗಾಗಲೇ ಇದರ ಟ್ರೈಲರ್ ಮತ್ತೆ ಏನು ಹಾಡುಗಳು ರಿಲೀಸ್ ಆಗಿದೆ, ಅದನ್ನ ನೋಡಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಖಂಡಿತ ಈ ಸಿನಿಮಾ ಒಂದು ಮಟ್ಟಕ್ಕೆ ಚೆನ್ನಾಗಿರುತ್ತೆ ಅಂತ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಸದ್ಯದಲ್ಲೇ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಹಾಗೆ ಶಿವರಾಜ್ ಕುಮಾರ್ ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ ನಟಿಸ್ತಿದ್ದಾರೆ ಅಂತ ನಾನು ಹೇಳಿದೆ. ಆ ಚಿತ್ರಕ್ಕೆ ಸಂಬಂಧಪಟ್ಟಾಗೆ ಚಿತ್ರತಂಡ ಹಲವು ಕಡೆನಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮದ ಎದುರು ಚಿತ್ರದ ಬಗ್ಗೆ ಮಾಹಿತಿನ ಹಂಚ್ಕೊಳ್ತು. ಶಿವರಾಜ್ ಕುಮಾರ್ ಈ ಚಿತ್ರದ ಬಗ್ಗೆ ಒಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂತಂದ್ರೆ, ರಾಮ್ ಚರಣ್ ಈ ಚಿತ್ರದಲ್ಲಿ ಹೇಗೆ ನಟಿಸಿದ್ದಾರೆ ಅಂದ್ರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರೋದು ಗ್ಯಾರಂಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂತ ಅದ್ಭುತವಾದ ನಟನೆ ರಾಮ್ ಚರಣ್ ಇಂದ ಬಂದಿದೆ. ಮತ್ತೆ ದೊಡ್ಡ ದೊಡ್ಡ ನಟರು ಈ ಚಿತ್ರದಲ್ಲಿ ಇದ್ದಾರೆ ಅಂತಂದ್ರೆ ಖಂಡಿತವಾಗೂ ಇದು ಒಂದ್ ರೀತಿನಲ್ಲಿ ಅಭಿಮಾನಿಗಳಿಗೆ ಒಂದು ರಸದೌತಣವನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ, ಅವರು ಈ ಚಿತ್ರದ ಬಗ್ಗೆ ಇನ್ನೇನೇನ್ ಹೇಳಿದ್ದಾರೆ ಅಂತ ನೋಡೋಣ. ಪೆದ್ದಿ ಸಿನಿಮಾದಲ್ಲಿ ಅವ್ರಿಗೊಂದು ನ್ಯಾಷನಲ್ ಅವಾರ್ಡ್ ಬರ್ಬೇಕಂತ ನನ್ನ ಆಸೆ. ನನಗೆ ನಾನು ನನ್ನ ತಮ್ಮ ಪುನೀತ್ ಹೆಂಗ್ ನೋಡ್ತೀವೋ ಆ ಥರ ಪವನ್ ಕಲ್ಯಾಣ್, ನನಗೆ ರಾಮ್ ಚರಣ್ ಅಷ್ಟು ಪ್ರೀತಿ. ಈ ಚಿತ್ರದಲ್ಲಿ ಇನ್ನೊಬ್ಬ ಕನ್ನಡದ ನಟ ನಟಿಸಿದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೌದು, ತಾರಕ್ ಪೊನ್ನಪ್ಪ. ತಾರಕ್ ಪೊನ್ನಪ್ಪ ಮೊದಲು ಕನ್ನಡದಲ್ಲಿ ನಟಿಸಿದ್ದಾರೆ. KGF, ಗಿಲ್ಕಿ ಮತ್ತೆ ಯುವರತ್ನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದಾದ ನಂತರ ಅವರು ತೆಲುಗು ಚಿತ್ರರಂಗಕ್ಕೆ ಹೋದ್ರು. ಅಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಜೊತೆನಲ್ಲಿ ಮೈಸಾ ಅನ್ನೋಂಥ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಮೊದಲು ಅವರು ಪುಷ್ಪ 2 ಚಿತ್ರದಲ್ಲಿ ಅಲ್ಲು ಅರ್ಜುನ್ ಎದುರುಗಡೆ ಸೆಡ್ ಹೊಡೆದಿದ್ರು. ಅಂದ್ರೆ ವಿಲನ್ ಕ್ಯಾರೆಕ್ಟರ್ ಅಲ್ಲಿ, ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಈಗ ಈ ರಾಮ್ ಚರಣ್ ಜೊತೆ ಫೈಟ್ ಮಾಡೋದಿಕ್ಕೆ ಈ ಚಿತ್ರದಲ್ಲಿ, ಪೆದ್ದಿ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ತುಂಬಾ ವಿಶೇಷವಾದಂತ ಪಾತ್ರ, ಕುಸ್ತಿ ಎಪಿಸೋಡ್ ಅಲ್ಲಿ ಅವರು ಈ ನಟಿಸಿದಾರಂತೆ. ಜೊತೆನಲ್ಲಿ ಈ ಚಿತ್ರದಲ್ಲಿ ಟ್ವಿಸ್ಟ್ ಶುರುವಾಗೋದೆ ಅವರ ಪಾತ್ರದಿಂದ ಅಂತೆ. ಹಾಗಾಗಿ ಅವರು ಈ ತೆಲುಗು ಚಿತ್ರರಂಗದಲ್ಲಿ ಪುಷ್ಪ 2 ನಲ್ಲಿ ನನ್ನ ನಟನೆಯನ್ನ ನೋಡಿ ಇದೇನು ಬುಚ್ಚಿ ಬಾಬು ಅವರು ಅವತ್ತು ಭೇಟಿಯಾದಾಗ ಹೇಳಿದ್ರು, ಒಂದು ವಿಶೇಷವಾದಂತ ಪಾತ್ರ ಇದೆ, ಅದನ್ನ ನೀವು ಮಾಡ್ಬೇಕು ಅಂತ ಹೇಳಿದ್ರು. ಹಾಗೇನೆ ನನಗೆ ಪಾತ್ರ ಕೊಟ್ಟಿದ್ದಾರೆ ಪೆದ್ದಿ ಚಿತ್ರದಲ್ಲಿ. ಇದು ಬಹಳ ವಿಶೇಷವಾಗಿದೆ ನನ್ನ ಪಾತ್ರ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪೆದ್ದಿ ಚಿತ್ರದಲ್ಲಿ ಕನ್ನಡಿಗರು ಇದ್ದಾರೆ, ಮತ್ತೆ ತೆಲುಗಿನ ಜನಪ್ರಿಯ ನಟರು ಇದ್ದಾರೆ. ಇವರೆಲ್ಲರೂ ಇರುವಂತ ಈ ಚಿತ್ರ ಕನ್ನಡ ಇಂಡಸ್ಟ್ರಿನಲ್ಲಿ ಕೂಡ ಒಂದಿಷ್ಟು ಸದ್ದು ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ರೋಮಿಯೋ ಖ್ಯಾತಿಯ ನಿರ್ದೇಶಕರಾದ PC ಶೇಖರ್ ಅವರ ಹೊಸ ಸಿನಿಮಾ ಸದ್ಯದಲ್ಲೇ ತೆರೆಗೆ ಬರ್ತಾ ಇದೆ. ಮಹಾನ್ ಅಂತ ಈ ಚಿತ್ರಕ್ಕೆ ಹೆಸರಿಟ್ಟಿದ್ದಾರೆ. ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಮಹಾನ್ ಅಂದ್ರೆ ಈ ಚಿತ್ರದಲ್ಲಿ ಪಾತ್ರ ಹೇಗಿರ್ಬೋದು ಅಂತ ನಿಮ್ಗೆ ಕುತೂಹಲ ಆಗತ್ತಲ್ವಾ? ರೈತರು ಮಾತ್ರ ಮಹಾನ್ ವ್ಯಕ್ತಿಗಳಾಗೋಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಹಾಗಾಗಿ ಮಹಾನ್ ಅಂತ ಈ ಚಿತ್ರಕ್ಕೆ ಹೆಸರಿಟ್ಟಿದ್ದಾರೆ. ವಿಜಯ ರಾಘವೇಂದ್ರ ರೈತರ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇದು ಈ ಚಿತ್ರ ಒಂದು ರೈತರ ಹೋರಾಟ, ಅವರ ಬವಣೆಗಳ ಸುತ್ತ ಹೆಣೆದಂತ ಚಿತ್ರ. ಹಾಗಂತ ಇದು ಒಂದು ಆರ್ಟ್ ಸಿನಿಮಾ ಅಂತ ಅನ್ಕೋಬೇಕಾಗಿಲ್ಲ. ಪಕ್ಕ ಕಮರ್ಷಿಯಲ್ ಆಗಿದೆ, ಮತ್ತೆ ಅಷ್ಟೇ ನೈಜವಾಗಿದೆ, ಮತ್ತೆ ಥ್ರಿಲ್ ಅಂತೂ ಖಂಡಿತ ಕೊಡುತ್ತೆ. ಸಸ್ಪೆನ್ಸ್ ಇರುವಂತ ಚಿತ್ರ ಇದು ಅಂತ ನಿರ್ದೇಶಕರಾದಂತ PC ಶೇಖರ್ ಅವರು ಹೇಳ್ತಿದ್ದಾರೆ. PC ಶೇಖರ್ ಅವರು ಈ ಚಿತ್ರಕ್ಕೆ ನಾಯಕಿಯನ್ನಾಗಿ ವರ್ಷಾ ಬೊಳ್ಳಮ್ಮನ ಕರ್ಕೊಂಡು ಬಂದಿದ್ದಾರೆ. ವರ್ಷಾ ಬೊಳ್ಳಮ್ಮ ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ಜನಪ್ರಿಯತೆಯನ್ನು ಗಳಿಸಿರುವಂತ ನಟಿ. ಆದ್ರೆ ಅವರು ನಮ್ಮ ಕನ್ನಡದವರೇ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತಾ? ಹೌದು, ಕನ್ನಡದ ನಟಿ ತಮಿಳು ತೆಲುಗಲ್ಲಿ ಜನಪ್ರಿಯತೆಯನ್ನು ಗಳಿಸಿದ್ರು. ಇಲ್ಲಿ ಕನ್ನಡ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದು ಕಡಿಮೆ ಅಂತಾನೆ ಹೇಳ್ಬೋದು. ಹಾಗೆ ಈಗ ಅವರು ಮತ್ತೆ ಸ್ಯಾಂಡಲ್ವುಡ್ ಅಲ್ಲಿ ನಟಿಸ್ತಾ ಇರೋದು ತುಂಬಾ ವಿಶೇಷವಾಗಿದೆ.
ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಕನ್ನಡ ಚಿತ್ರದಲ್ಲಿ ನಟಿಸ್ತಿರೋದು ನಂಗೆ ತುಂಬಾ ವಿಶೇಷ ಅನುಭವ ಅಂತ ಅವ್ರು ಹೇಳ್ತಿದ್ದಾರೆ. ಈ ಚಿತ್ರದಲ್ಲಿ ರಾಧಿಕಾ ನಾರಾಯಣ್, ನಮ್ರತಾ ಮತ್ತೆ ಮಿತ್ರ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಮತ್ತೆ ಪ್ರಕಾಶ್ ಬುದ್ದೂರು ಅವರು ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತೆ ಪಿ.ಸಿ. ಶೇಖರ್ ಅವರು ನಿರ್ದೇಶನದ ಚಿತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನ ಅಂತಾನೆ ಹೇಳ್ಬೋದು. ಅವರು ಪ್ರಜ್ವಲ್ ದೇವರಾಜ್ ನಟನೆಯ ಒಂದು ಚಿತ್ರ ನಿರ್ದೇಶನ ಮಾಡಿದ್ರು, ಅದು ಅರ್ಜುನ್ ಅಂತ. ಅದರಲ್ಲೂ ಕತೆ ವಿಭಿನ್ನವಾಗಿತ್ತು. ಅದಾದ್ಮೇಲೆ ರಾಗ ಅಂತ ಮಿತ್ರ ಅವರು ಅದರಲ್ಲಿ ಒಂದು ಬ್ಲೈಂಡ್ ಕ್ಯಾರೆಕ್ಟರ್ ಅಲ್ಲಿ ನಟಿಸ್ತಾರೆ. ತುಂಬಾ ಸಿನಿಮಾಟೋಗ್ರಫಿ ಆಗ್ಲಿ, ಕತೆ ಆಗ್ಲಿ, ಅದು ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ತುಂಬಾ ಅದ್ಭುತವಾಗಿತ್ತು. ಅವರು ಟೆಕ್ನಿಕಲಿ ಪಿ.ಸಿ. ಶೇಖರ್ ಅವರು ತುಂಬಾ ಬ್ರಿಲಿಯಂಟ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಟೆರರಿಸ್ಟ್ ಅಂತ ಕಥೆನಲ್ಲಿ ರಾಗಿಣಿ ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರು. ಮತ್ತೆ ಈ ಚಿತ್ರದಲ್ಲಿ ಒಂದು ಟೆರರಿಸ್ಟ್ ಗಳ ಬಗ್ಗೆ ಹೇಳಿದಂತ ಕತೆ ಇದಾಗಿತ್ತು. ಸಸ್ಪೆನ್ಸ್ ಚಿತ್ರ ಇದಾಗಿತ್ತು. ಅದಾದ್ಮೇಲೆ ಬ್ಯಾಡ್ ಚಿತ್ರವನ್ನ ನಿರ್ದೇಶನ ಮಾಡಿದ್ರು. ಅದು ಕೂಡ ಇತ್ತೀಚೆಗೆ ತೆರೆ ಕಂಡು. ಅದರಲ್ಲಿ ಮಾನ್ವಿತಾ ಹರೀಶ್ ಅವರು ಕೂಡ ನಾಯಕಿಯಾಗಿ ನಟಿಸಿದ್ರು. ಈ ಚಿತ್ರದಲ್ಲಿ ಕೂಡ ಒಂದು ಆಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಇದ್ದಂತ ಚಿತ್ರ ಆಗಿತ್ತು. ಹಾಗೇನೆ ಈಗ ಅವರು ಮಹಾನ್ ಚಿತ್ರ ಏನ್ ಮಾಡಿದ್ದಾರೆ, ರೈತರ ಹೋರಾಟದ ಕತೆ ಇದೆ ಜೊತೆನಲ್ಲಿ, ಹಾಗೇನೆ ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಈ ಚಿತ್ರದಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಈಗ ಸುದೀಪ್ ಬಗ್ಗೆ ಕೂಡ ಹೊಸ ಸುದ್ದಿ ಬರ್ತಾ ಇದೆ. ಸುದೀಪ್ ಅವರು ಮಾರ್ಕ್ ಚಿತ್ರದ ನಂತರ ಯಾವುದೇ ರೀತಿ ಹೊಸ ಸಿನಿಮಾದ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ, ಸುದ್ದಿನೂ ಇರಲಿಲ್ಲ. ಈಗ ಅವರು ಹೊಸ ಚಿತ್ರದಲ್ಲಿ ನಟಿಸೋದ್ರ ಜೊತೆನಲ್ಲಿ ತಾವೇ ನಿರ್ದೇಶನ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಗೊತ್ತಾಗಿದೆ. ಈಗ ಅವ್ರು ನಟಿಸ್ತಿರುವಂತ ಚಿತ್ರದ ಬಗ್ಗೆ ನೋಡೋಣ. ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲಾ ರಂಗ ಭಾಷಾ ಅನ್ನುವಂತ ಚಿತ್ರದಲ್ಲಿ ಅವರು ನಟಿಸ್ತಾ ಇದ್ದಾರೆ. ಈಗಾಗಲೇ ಆ ಚಿತ್ರದ ಚಿತ್ರೀಕರಣ ಸ್ವಲ್ಪ ಮುಗ್ದಿದೆ. ಅದರಲ್ಲಿ ಆಕ್ಷನ್ ಸೀನ್ ಗಳನ್ನ ಚಿತ್ರೀಕರಿಸಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಬಾಕಿ ಇರುವಂತ ಸೀನ್ ಗಳಿಗೆ ಈಗಾಗಲೇ ಅನೂಪ್ ಭಂಡಾರಿ ಒಂದು ತಯಾರಿನ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಗಿದೆ. ಬಿಲ್ಲಾ ರಂಗ ಭಾಷಾ ನಿಜ ಹೇಳ್ಬೇಕಂತಂದ್ರೆ ಇದು ಏನು ವಿಕ್ರಾಂತ್ ರೋಣ ಸಿನಿಮಾವನ್ನ ಅನೂಪ್ ಭಂಡಾರಿ ನಿರ್ದೇಶನ ಮಾಡಿದ್ರು ಸುದೀಪ್. ಹಾಗಾಗಿ ಆ ಸಿನಿಮಾಗೆ ಮೊದಲೇ ಬಿಲ್ಲಾ ರಂಗ ಭಾಷಾನ ಅವ್ರ ಕೈಗೆ ಎತ್ಕೊಳ್ಬೇಕಾಗಿತ್ತು. ಆದ್ರೆ ಈ ಎರಡೂ ಸಿನಿಮಾದ ಕಥೆಗಳನ್ನ ಒಟ್ಟಿಗೆ ಇಟ್ಕೊಂಡು ಸುದೀಪ್ ಮುಂದೆ ಚರ್ಚೆಗೆ ಕೂತಾಗ ಅವ್ರಿಗೆ ಅನ್ನಿಸ್ತು ವಿಕ್ರಾಂತ್ ರೋಣನೇ ಫಸ್ಟ್ ಮಾಡೋದು ಒಳ್ಳೇದು ಅಂತ. ಹಾಗಾಗಿ ವಿಕ್ರಾಂತ್ ರೋಣನ ತಗೊಂಡ್ರು. ಬಿಗ್ ಬಜೆಟ್ ಸಿನಿಮಾ ಅದಾಗಿತ್ತು, 3-4 ಜನ ನಿರ್ಮಾಪಕರಿದ್ರು. ಆದ್ರೆ ಅದು ಬಜೆಟ್ ಮತ್ತೆ ಅದಕ್ಕೆ ಸಿಕ್ಕಂತ ಪ್ರಚಾರಕ್ಕೆ ತಕ್ಕಂತೆ ಯಶಸ್ಸು ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು. ಅದಾದ ನಂತರ ಅವರು ಇನ್ನೊಂದೆರಡು ಸಿನಿಮಾಗಳಲ್ಲಿ ಸುದೀಪ್ ನಟಿಸಿದ್ರು. ಆದ್ರೆ ಯಾವುದು ಕೂಡ ಸರಿಯಾದ ರೀತಿನಲ್ಲಿ ಅದು ಅವ್ರಿಗೆ ಕೈ ಹಿಡಿಲಿಲ್ಲ ಅಂತಾನೆ ಹೇಳ್ಬೋದು. ಈಗ ಅನೂಪ್ ಭಂಡಾರಿ ಇನ್ನೊಂದು ಬಿಲ್ಲಾ ರಂಗ ಭಾಷಾ ಅಂತ ಏನು ಮೊದಲು ಕತೆ ಹೇಳಿದ್ರು ಅದರ ಚಿತ್ರೀಕರಣದಲ್ಲೇ ಇನ್ನು ತೊಡಗಿದ್ದಾರೆ. ಇದಾದ ನಂತರ ಸುದೀಪ್ ಅವರು ಈಗ ಇನ್ನೊಂದು ಹೊಸ ಚಿತ್ರ, ಅದು ಕಾಮಿಡಿ ರೊಮ್ಯಾಂಟಿಕ್ ಒಂದು ಚಿತ್ರ, ಆ ಚಿತ್ರದಲ್ಲಿ ನಟಿಸ್ತಾರೆ ಅಂತ ಗೊತ್ತಾಗಿದೆ. ಇದಕ್ಕೆ ತೆಲುಗಿನ ಒಬ್ಬ ಜನಪ್ರಿಯ ನಿರ್ದೇಶಕರ ಶಿಷ್ಯ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದಲ್ಲದೆ ಸುದೀಪ್ ಅವರು ಸಮುದ್ರ ಕನ್ನಿ ಅವರ ಜೊತೆ ಇರುವಂತ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದನ್ನ ನೋಡಿದಂತ ಅಭಿಮಾನಿಗಳು ಹಾಗಾದ್ರೆ ಸಮುದ್ರ ಕನ್ನಿ ಇವ್ರಿಗೆ ಆಕ್ಷನ್ ಕಟ್ ಹೇಳ್ತಾರಾ, ಹೊಸ ಚಿತ್ರದಲ್ಲಿ ಸುದೀಪ್ ನಟಿಸ್ತಾರಾ ಅಂತ ಕೂಡ ಕುತೂಹಲವನ್ನ ಇಟ್ಕೊಂಡಿದ್ದಾರೆ. ಸಮುದ್ರ ಕನ್ನಿ ತುಂಬಾ ಜನಪ್ರಿಯ ನಿರ್ದೇಶಕರು ತೆಲುಗು ಚಿತ್ರರಂಗದಲ್ಲಿ. ಕನ್ನಡದಲ್ಲಿ ಅವರು ಪುನೀತ್ಗೆ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಯಾರೇ ಕೂಗಾಡಲಿ ಅನ್ನೋದು ಆ ಚಿತ್ರದ ಹೆಸರಾಗಿತ್ತು. ಇದಾದ ನಂತರ ಈಗ ಅವರು ಮತ್ತೆ ಸುದೀಪ್ಗೆ ಆಕ್ಷನ್ ಕಟ್ ಹೇಳ್ತಾರಾ ಅನ್ನೋದು ಕುತೂಹಲದ ಸಂಗತಿಯಾಗಿದೆ. ಇದು ಎಲ್ಲದ್ರ ಮಧ್ಯದಲ್ಲಿ ಸುದೀಪ್ ಅವರು ಯಾವಾಗ ನಿರ್ದೇಶನ ಮಾಡ್ತಾರೆ ಅಂತ ಕುತೂಹಲ ಅವರ ಅಭಿಮಾನಿಗಳಿಗೆ ಇದ್ದೇ ಇದೆ. ಯಾಕೆಂದ್ರೆ ಮಾಣಿಕ್ಯ ಚಿತ್ರದ ನಂತರ ಸುದೀಪ್ ಯಾವ ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿಲ್ಲ. ಹೇಳ್ತಾನೆ ಇದ್ದಾರೆ ನಿರ್ದೇಶನ ಮಾಡ್ತೀನಿ ಅಂತ, ಆದ್ರೆ ಅದು ಸೆಟ್ ಏರಕ್ ಆಗೇ ಇಲ್ಲ ಇನ್ನುವರೆಗೂ. ಹೊಸ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಅಕ್ಕನ ಮಗನೇ ಹೀರೋ. ಸಂಚಿತ್ ಸಂಜೀವ್ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಇದು ಅವರ ಮೊದಲ ಚಿತ್ರ. ಹಾಗಾಗಿ ಸುಪ್ರಿಯಾನ್ವಿ ಅಂತ ತಮ್ಮ ಪ್ರೊಡಕ್ಷನ್ ಸಂಸ್ಥೆಯಿಂದ ಸುದೀಪ್ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಪತ್ನಿ ಪ್ರಿಯಾ ಅವರು ಈ ಚಿತ್ರಕ್ಕೆ ಹಣವನ್ನ ಹಾಕಿದ್ದಾರೆ. ಸಿನಿಮಾಗಳ ಜೊತೆನಲ್ಲಿ ಸುದೀಪ್ ಅವರು ಏನು ಬಿಗ್ ಬಾಸ್ ನಿರೂಪಣೆ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದಾರೆ. ಜೊತೆನಲ್ಲಿ ಕ್ರಿಕೆಟ್ ಮ್ಯಾಚ್ ಕೂಡ ಅವ್ರ ಜೊತೆಗಿದೆ. ಇದೆಲ್ಲದರ ಮಧ್ಯೆ ಹೊಸ ಸಿನಿಮಾಗಳನ್ನ ಯಾವಾಗ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಆದ್ರೆ ಅವರ ಅಭಿಮಾನಿಗಳಂತೂ ಅವರ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೆ ಇದ್ರ ಜೊತೆನಲ್ಲಿ ಈಗ ಅವರ ನಿರ್ಮಾಣ ಮಾಡಿರುವಂತ ಒಂದು ಹೊಸ ಚಿತ್ರ, ಇದು ಮ್ಯಾಂಗೋ ಪಚ್ಚ, ರಿಲೀಸ್ಗೆ ರೆಡಿ ಆಗಿದೆ. ಅದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಮ್ಯಾಂಗೋ ಪಚ್ಚದಲ್ಲಿ ನಾಯಕನಾಗಿ ನಟಿಸ್ತಿರೋದು ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಈ ಚಿತ್ರದ ಹೀರೋ.
ಹಾಗೆ ಈ ಚಿತ್ರಕ್ಕೆ ಸುಪ್ರಿಯಾನ್ವಿ ಪ್ರೊಡಕ್ಷನ್ ಸಂಸ್ಥೆಯಿಂದ ಇವರು ಹಣವನ್ನ ಹಾಕ್ತಿದ್ದಾರೆ. ಸುಪ್ರಿಯಾನ್ವಿ ನಿಮಗೆ ಗೊತ್ತೇ ಇದೆ, ಸುದೀಪ್ ಮತ್ತು ಸುದೀಪ್ ಹೆಸರಿನ ಮೊದಲ ಅಕ್ಷರ, ಅವರ ಪತ್ನಿ ಪ್ರಿಯಾ ಅವರ ಹೆಸರು, ಮತ್ತೆ ಮಗಳು ಸಾನ್ವಿಯ ಹೆಸರಿನ ಜೊತೆಗೂಡಿ ಅವರು ಸುಪ್ರಿಯಾನ್ವಿ ಅಂತ ಒಂದು ಪ್ರೊಡಕ್ಷನ್ ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ. ಇದು KRG ಕೂಡ ಇದಕ್ಕೆ ಹಣವನ್ನ ಹಾಕಿದೆ. ಅವರು ಕೂಡ ಇದು ಚಿತ್ರ ನಿರ್ಮಾಣ ಮಾಡ್ತಾರೆ. ಇವರಿಬ್ರು ಕೂಡಿ ಚಿತ್ರವನ್ನ ನಿರ್ಮಾಣ ಮಾಡಿರೋದು. ಈಗ ಈ ಚಿತ್ರ ರಿಲೀಸ್ಗೆ ರೆಡಿ ಆಗಿದೆ. ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಅದನ್ನ ನೋಡಿ ಎಲ್ಲರೂ ನಿಜವಾಗ್ಲೂ ಆಶ್ಚರ್ಯಪಟ್ಟಿದ್ದಾರೆ. ಒಂದ್ ರೀತಿಲಿ ಕ್ಲಾಸ್, ಮಾಸ್ ಎಲ್ಲವೂ ಕೂಡ ಆ ಟ್ರೈಲರ್ ನಲ್ಲಿ ಕಾಣಿಸ್ತಾ ಇದೆ. ಸಂಜೀವ್ಗೆ ಇದು ನಿಜವಾಗ್ಲೂ ಒಳ್ಳೆಯ ಒಂದು ಬಿಗಿನಿಂಗ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈ ಚಿತ್ರದಲ್ಲಿ ಒಬ್ಬ ಸಾಮಾನ್ಯ ಯುವಕ ದೊಡ್ಡ ವ್ಯಕ್ತಿಯಾಗಿ ಹೇಗೆ ಬೆಳಿತಾನೆ ಅನ್ನೋದನ್ನ ತೋರಿಸಲಾಗಿದೆ. ಸಂಚಿತ್ ಇದರಲ್ಲಿ ಪ್ರಶಾಂತ್ ಅನ್ನೋ ಹೆಸರಲ್ಲಿ ನಟಿಸಿದ್ದಾರೆ. ಪ್ರಶಾಂತ್ ಅನ್ನ ಎಲ್ಲ ಸ್ನೇಹಿತರು ಪಚ್ಚ ಅಂತ ಕರಿತಿರ್ತಾರೆ. ಹಾಗೆ ಮ್ಯಾಂಗೋ ಪಚ್ಚ ಅಂತ ಈ ಚಿತ್ರಕ್ಕೆ ಹೆಸರಿಡಲಾಗಿದೆ. ಯಶ್ ನಟನೆಯ ರಾಮಾಯಣ ಭಾಗ 1 ಈ ಚಿತ್ರ ಡಿಸೆಂಬರ್ ನಲ್ಲಿ ರಿಲೀಸ್ ಆಗತ್ತೆ ಅಂತ ಮೊದಲು ಸುದ್ದಿ ಇತ್ತು. ಆದ್ರೆ ಈಗ ಒಂದು ಪ್ರೀಪೋನ್ ಆಗಿದೆ. ಅಕ್ಟೋಬರ್ ನಲ್ಲೇ ಈ ಚಿತ್ರ ರಿಲೀಸ್ ಆಗುತ್ತೆ ಅನ್ನೋಂತ ಸುದ್ದಿ ಬರ್ತಾ ಇದೆ. ಅಂದ್ರೆ ದೀಪಾವಳಿ ಹೊತ್ತಿಗೆ ಈ ಸಿನಿಮಾ ರಿಲೀಸ್ ಆಗ್ಬೋದು ಅಂತ. ಈ ಚಿತ್ರದಲ್ಲಿ ಯಶ್ ಅವರು ರಾವಣನಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ರಣವೀರ್ ಸಿಂಗ್ ಅವರು ರಾಮನಾಗಿ ನಟಿಸಿದ್ದಾರೆ. ಯಶ್ ನಟನೆಯ ಟಾಕ್ಸಿಕ್ ಚಿತ್ರ ಯಾವಾಗ ಬರುತ್ತೆ ಅಂತ ಅಭಿಮಾನಿಗಳು ಕೇಳಿ ಸುಮ್ಮನಾಗ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ರಿಲೀಸ್ ಆಗುತ್ತೆ ಅಂತ ಕೊನೆವರೆಗೂ ಹೇಳಿ ರಿಲೀಸ್ ಆಗ್ಬೇಕಾಗಿದ್ದಂತ ಚಿತ್ರ ಅಷ್ಟಕ್ಕೆ ಮತ್ತೆ ನಿಂತು ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ. ಅಂದ್ರೆ ಈ ಚಿತ್ರಕ್ಕಾಗಿ ಒಂದು ಬಿಸ್ನೆಸ್ ಅನ್ನ ಇನ್ನಷ್ಟು ವಿಸ್ತರಿಸೋದಕ್ಕೆ ಯಶ್ ಅವರು ಪ್ರಯತ್ನ ಮಾಡ್ತಿರೋದು ಒಂದ್ ಕಡೆ ಆದ್ರೆ, ಮತ್ತೆ ಚಿತ್ರವನ್ನ ಮತ್ತೆ ಇನ್ನೂನು ಕರೆಕ್ಷನ್ ಮಾಡ್ತಾನೆ ಇದ್ದಾರೆ ಅನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಅವರು ಹಾಲಿವುಡ್ ಅಲ್ಲಿ ಕೂಡ ಈ ಚಿತ್ರವನ್ನ ಹೇಗಾದ್ರೂ ದೊಡ್ಡ ಮಟ್ಟದಲ್ಲಿ ತರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಂತೂ ನಿಜ. ಅದ್ರ ಜೊತೆನಲ್ಲೇ ಈ ಸಿನಿಮಾದ ಬಗ್ಗೆ ಕೂಡ ಯಾಕೋ ಅವ್ರಿಗೆ ಇನ್ನೂ ತೃಪ್ತಿ ಕೊಟ್ಟಿಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಮತ್ತೆ ಇದು ಕರೆಕ್ಷನ್ ನಡೀತಿದ್ಯಾ ಅಂತ ಅನುಮಾನ ಬರ್ತಿದೆ. ಆದ್ರೆ ಈಗಾಗಲೇ ರಿಲೀಸ್ ಆಗಿರುವಂತ ಟ್ರೈಲರು, ಇಂಟ್ರೊಡಕ್ಷನ್, ಟೀಸರ್ಗಳು ಇದನ್ನೆಲ್ಲ ನೋಡಿದಾಗ ಇದನ್ನ ತುಂಬಾ ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ ಅನ್ನೋದಂತೂ ನಿಜ. ದೊಡ್ಡ ಮಟ್ಟದಲ್ಲಿ ತೆಗೆದಿದ್ದಾರೆ ಅನ್ನೋದಂತೂ ನಿಜ. ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.